ಇವಾಗ ಮಾತಾಡೋರು ಆಗ ಮುಂದೆ ಬರಬೇಕಿತ್ತು. ದರ್ಶನ್ ಪರ ಬ್ಯಾಟಿಂಗ್ ಬೀಸಿದ ಧನ್ವೀರ್ ಗೌಡ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಮೇಲೆ ಬೇಲ್ ಪಡೆದು ಹೊರಬಂದಿರುವ ದರ್ಶನ್ ಕೆಲವು ತಿಂಗಳು ವಿಶ್ರಾಂತಿ ಪಡೆದು ಚಿತ್ರೀಕರಣ ಶುರು ಮಾಡಿಕೊಂಡಿದ್ದಾರೆ. ಸೊ ದರ್ಶನ್ ಜೈಲಿಗೆ ಕಾಲಿಟ್ಟ ದಿನದಿಂದಲೂ ಹೊರಬರುವವರೆಗೂ ಅಲ್ಲಿಯವರೆಗೂ ಬಿಗ್ ಸಪೋರ್ಟ್ ಆಗಿ ನಿಂತಿದ್ದು ತಮ್ಮ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ದಿನಕರ ತಮ್ಮ ಸಹೋದರ ಹಾಗೆ ಧನ್ವೀರ್ ಕೂಡ ಅಂತಲೂ ಹೇಳಬಹುದು. ಈಗ ಧನ್ವೀರ್ ನಟನೆಯ ವಾಮನ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಟ್ರೈಲರ್ ರಿಲೀಸ್ ಕಾರ್ಯಕ್ರಮಕ್ಕೆ ನಟ ದರ್ಶನ್ ವಿಶೇಷ ಅತಿಥಿಯಾಗಿ ಎಂಟ್ರಿ ಕೊಟ್ಟಿದ್ದು, ಸಿನಿಮಾ ಪ್ರಚಾರದಲ್ಲಿ ಧನ್ವೀರ್ ಜೊತೆ ದರ್ಶನ್ ಇರ್ತಾರೆ. ಸೊ ದರ್ಶನ್ ಅವರನ್ನು ಹಾಡಿ ಹೋಗಲಿರುವ ವಾಮನ ಹೀರೋ ಧನ್ವೀರ್ ಏನು ಹೇಳಿದ್ದಾರೆ ಗೊತ್ತಾ? ಇವಾಗ ಯಾರೆಲ್ಲ ಮಾತನಾಡ್ತಿದ್ದಾರೋ ಅವರೆಲ್ಲ ಮುಂದೆ ಬರಬೇಕಿತ್ತು. ದರ್ಶನ್ ಅವರು ಸುಮಾರು ಜನಕ್ಕೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಏನೋ ಒಂದು ಕೆಟ್ಟಗಳಿಗೆ ಅವತ್ತಿನ ನ್ಯಾಯಾಲಯದಲ್ಲಿ ತೀರ್ಪು ಕೊಡೋದಕ್ಕೂ ನ್ಯಾಯಾಲಯ ಇದೆ. ಸೊ ದರ್ಶನ್ ಅವರು ಅಪರಾಧಿ ಅಂತ ಎಲ್ಲಿಯೂ ಪ್ರೂವ್ ಆಗಿಲ್ಲ. ಅದು ಗೊತ್ತಿಲ್ಲದೆ ಯಾಕೆ ಎಲ್ಲರೂ ಹಿಂಜರಿತಿದ್ದೀರಾ? ಯಾರೂ ಮುಂದೆ ಬರಲಿಲ್ಲ. ದರ್ಶನ್ ಅವರ ಋಣ ನನ್ನ ಮೇಲಿದೆ. ಇವತ್ತು ನಾಳೆ ಅಲ್ಲ, ಸಾಯುವವರೆಗೂ ದರ್ಶನ್ ನನ್ನ ಕೈ ಬಿಡಲ್ಲ ಅಂತ ಜೊತೆಗೆ ಇರ್ತೀನಿ ಅಂತ ಧನ್ವೀರ್ ಮಾತನಾಡಿದರು. ಸೊ ಇದು ಒಂದು ವಿಷಯ ಭಾರಿ ಚರ್ಚೆಯಲ್ಲಿದೆ. ಸೊ ದರ್ಶನ್ ಅಣ್ಣ ಎಷ್ಟು ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ, ಪ್ರಮೋಷನಲ್ಲಿ ಭಾಗಿಯಾಗಿದ್ದಾರೆ. ಅದೆಲ್ಲವುದನ್ನು ಮಾಡುವ ಅವಶ್ಯಕತೆ ಅವ್ರಿಗಿರಲಿಲ್ಲ. ನಮ್ಮ ಜೊತೆ ಇರುವವರು ಕೂಡ ಬೆಳೀಲಿ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಯಾವುದೋ ಒಂದು ನೆಗೆಟಿವ್ ವಿಚಾರದಿಂದ ಅವರ ಪರವಾಗಿ ಯಾರೂ ಕೂಡ ಮುಂದೆ ಬರಲಿಲ್ಲ. ವಿಜಯಲಕ್ಷ್ಮಿ ಅಕ್ಕ ಒಬ್ಬರೇ ಅಣ್ಣನಿಗೋಸ್ಕರ ಹೋರಾಡ್ತಿದ್ರು. ಅದನ್ನು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗಿ ಜೊತೆಯಲ್ಲಿದ್ದವರಿಗೆ ಅಣ್ಣ ಎಷ್ಟು ಕಷ್ಟ ಇದ್ರೂ ಕೂಡ ಅವರಿಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಆ ಕಷ್ಟದ ಸಮಯದಲ್ಲಿ ಒಬ್ಬರು ಮುಂದಾಳತ್ವ ವಹಿಸಿಕೊಳ್ಳಲಿಲ್ಲ. ಸೊ ಅಕ್ಕ ಒಬ್ಬರೇ ಓಡಾಡ್ತಾ ಇದ್ರು. ಅದೇನಾಗುತ್ತೆ ಆಗಲಿ ಅಂತ ನಾನು ಕೂಡ ಅಕ್ಕನ ಜೊತೆ ಸೇರಿ ಸಪೋರ್ಟಿಗೆ ನಿಂತೆ. ನಾನು ಸಿನಿಮಾಗೂ ಬರೋದಕ್ಕೂ ಮುನ್ನ ದರ್ಶನ್ ನನ್ನ ದೊಡ್ಡ ಅಭಿಮಾನಿಯಾಗಿದ್ದೆ. ಸೊ ಇವತ್ತಿಗೂ ಅಭಿಮಾನಿಯಾಗಿರ್ತೀನಿ, ಇನ್ನು ಮುಂದಿನ ಅಭಿಮಾನಿಯಾಗಿರ್ತೀನಿ. ಸೊ ದರ್ಶನ್ ಅವರ ಪರ ಸಖತ್ ಬ್ಯಾಟಿಂಗ್ ಬೀಸಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾರ್ಯಾರಿಗೂ ದರ್ಶನ್ ಅವರ ಬಗ್ಗೆ ಮಾತನಾಡಿದ್ರು ಅವ್ರಿಗೆ ಮುಟ್ಟು ನೋಡ್ಕೊಳ್ಳೋ ಹಾಗೆ ಧನ್ವೀರ್ ಅವರು ಮಾತನಾಡಿದರು ಅಂತಂದರೆ ತಪ್ಪಾಗೋದಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ.